ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 2ನೇ ತರಗತಿಯ ಮೃದಂಗ್ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲಿಷ್ ಫಾರ್ ದ ಕ್ಲಾಸ್ 2 ಪಾರ್ಟ್ 1ನಲ್ಲಿ ಫಸ್ಟ್ ಚಾಪ್ಟರ್ ನೋಡೋಣ. ಯೂನಿಟ್ 1 ಫನ್ ವಿತ್ ಫ್ರೆಂಡ್ಸ್. ಅದರೊಳಗಡೆ ಚಾಪ್ಟರ್ 1 ಮೈ ಬೈಸಿಕಲ್. ಸೊ ಬನ್ನಿ ನೋಡೋಣ ಈ ಒಂದು ಪಾಠದ ಕಂಪ್ಲೀಟ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಮತ್ತು ಕ್ವಶನ್ ಆನ್ಸರ್ಸನ್ನು. ಐ ಹ್ಯಾವ್ ಎ ರೆಡ್ ಬೈಸಿಕಲ್. ನನ್ನ ಬಳಿ ಕೆಂಪು ಸೈಕಲ್ ಇದೆ. ಐ ಪೆಡಲ್ ಆ್ಯಂಡ್ ಐ ರೈಡ್. ನಾನು ಪೆಡಲ್ ಹೊಡೆದು ಸೈಕಲನ್ನು ಓಡಿಸ್ತೇನೆ. ಟ್ರಿನ್ 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 ಗೋಸ್ ದ ಬೆಲ್. ಟ್ರಿನ್ 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 ಅಂತ ಹೇಳಿ ಗಂಟೆ ಶಬ್ದ ಮಾಡುತ್ತದೆ. ಮೇಕ್ಸ್ ಮೈ ಫ್ರೆಂಡ್ಸ್ ಮೂವ್ ಅಸೈಡ್. ಅದು ನನ್ನ ಸ್ನೇಹಿತರು ಬದಿಗೆ ಅಂತಂದರೆ ಸೈಡಿಗೆ ಸರಿಯುವಂತೆ ಮಾಡುತ್ತದೆ. ನೆಕ್ಸ್ಟ್, ದ ಸೀಟ್ ಈಸ್ ಬ್ಲೂ ಇನ್ ಕಲರ್. ಸೀಟಿನ ಒಂದು ಬಣ್ಣ ನೀಲಿ ಬಣ್ಣದ್ದಾಗಿದೆ. ದ ಟೈರ್ಸ್ ಆ್ಯಂಡ್ ಪೆಡಲ್ಸ್ ಆರ್ ಬ್ಲ್ಯಾಕ್. ಟೈರ್ಗಳು ಮತ್ತು ಪೆಡಲ್ಗಳಿರ್ತಾವಲ್ವಾ, ಆ ಪೆಡಲ್ಗಳು ಕಪ್ಪು ಬಣ್ಣದಲ್ಲಿದೆ. ಸಮ್ಟೈಮ್ಸ್ ಫಾಸ್ಟ್, ಸಮ್ಟೈಮ್ಸ್ ಸ್ಲೋ. ಕೆಲವೊಮ್ಮೆ ವೇಗವಾಗಿ, ಕೆಲವೊಮ್ಮೆ ನಿಧಾನವಾಗಿ. ಬಟ್ ಮೈ ಬೈಸಿಕಲ್ ಈಸ್ ಆಲ್ವೇಸ್ ಆನ್ ಟ್ರ್ಯಾಕ್. ಆದರೆ ನನ್ನ ಸೈಕಲ್ ಯಾವಾಗಲೂ ಸರಿಯಾದ ದಾರಿಯಲ್ಲೇ ಸಾಗುತ್ತದೆ. ಟು ಕೀಪ್ ಮೈ ಬೈಸಿಕಲ್ ಮೂವಿಂಗ್. ನನ್ನ ಸೈಕಲ್ ಚಲಿಸುತ್ತಿರಲು ಆಲ್ ಐ ನೀಡ್ ಇಸ್ ಸಮ್ ಏರ್. ನನಗೆ ಬೇಕಾಗಿರುವುದು ಸ್ವಲ್ಪ ಗಾಳಿ ಮಾತ್ರ. ಯಾಕೆ ಅಂತಂದರೆ ಟೈರ್ಸಲ್ಲಿ ತುಂಬಬೇಕಲ್ವಾ, ಅಷ್ಟು. ಐ ಪುಟ್ ಆನ್ ಮೈ ಲಿಟ್ಲ್ ಹೆಲ್ಮೆಟ್. ನಾನು ನನ್ನ ಚಿಕ್ಕ ಹೆಲ್ಮೆಟ್ ಧರಿಸುತ್ತೇನೆ. ಆ್ಯಂಡ್ ಗೋ ಹ್ಯಾಪಿಲಿ ಎವ್ರಿವೇರ್. ಮತ್ತು ಸಂತೋಷದಿಂದ ಎಲ್ಲೆಡೆ ಹೋಗುತ್ತೇನೆ. ಇಲ್ಲಿ ಕೆಲವೊಂದು ಸೈಟ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾನೆ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ಐ ಆ್ಯಂಡ್ ಈಸ್, ಇನ್, ಮೈ. ಮತ್ತು ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ನ್ಯೂ ವರ್ಡ್ಸ್. ಪೆಡಲ್. ಪೆಡಲ್ ಅಂತ ಅಂದರೆ ಪೆಡಲ್ ಅಂತಲೇ ಹೇಳ್ತೀವಿ. ಕಾಲಿನಿಂದ ತಿರುಗಿಸಿ ಸೈಕಲ್ ಚಲಿಸುವಂಥ ಒಂದು ಭಾಗ, ಆಯಿತಾ, ಇಲ್ಲಿರತ್ತಲ್ವ ಅದು. ಅಸೈಡ್, ಬದಿಗೆ ಅಥವಾ ಪಕ್ಕಕ್ಕೆ. ಸಮ್ಟೈಮ್ಸ್ ಅಂತ ಅಂದರೆ ಕೆಲವೊಮ್ಮೆ. ಟ್ರ್ಯಾಕ್ ಅಂತ ಅಂದರೆ ದಾರಿ, ಮಾರ್ಗ, ಹಳಿ ಅನ್ಬೋದು. ಹೆಲ್ಮೆಟ್ ಅಂತ ಅಂದರೆ ತಲೆಗೆ ರಕ್ಷಣಾ ಒಂದು ಕವಚ. ಇಲ್ಲಿ ಹುಡುಗ ಹಾಕ್ಕೊಂಡಿದ್ದಾನಲ್ಲ, ಅದನ್ನು ನಾವು ಆ್ಯಕ್ಚುಲಿ ಹೆಲ್ಮೆಟ್ ಅಂತಲೇ ಹೇಳ್ತೀವಿ. ಬಟ್ ಅದರ ಕನ್ನಡ ಮೀನಿಂಗ್ ತಲೆ ರಕ್ಷಣಾ ಕವಚ ಅಂತ ಹೇಳಿ. ಎವ್ರಿವೇರ್ ಅಂತ ಅಂದರೆ ಎಲ್ಲೆಡೆ, ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್, ಶೇರ್ ವಿತ್ ದ ಕ್ಲಾಸ್. ಇಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ. ಹ್ಯಾವ್ ಯು ಸೀನ್ ಅ ಬೈಸಿಕಲ್? ಎಸ್, ಐ ಹ್ಯಾವ್ ಸೀನ್ ಅ ಬೈಸಿಕಲ್. ಒಂದು ಸೈಕಲನ್ನು ನೋಡಿದೀಯಾ ನೀನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸಹ ಬೈಸಿಕಲನ್ನು ನೋಡಿರ್ತಾರೆ. ಆನ್ಸರ್ ಎಸ್, ಐ ಹ್ಯಾವ್ ಸೀನ್ ಅ ಬೈಸಿಕಲ್. ವೇರ್ ಹ್ಯಾವ್ ಯು ಸೀನ್ ಇಟ್? ನೀನು ಎಲ್ಲಿ ನೋಡಿದೀಯಾ ಇದನ್ನು? ಐ ಹ್ಯಾವ್ ಸೀನ್ ಇನ್ ಮೈ ಹೋಮ್. ನಮ್ಮ ಮನೆಯಲ್ಲಿ ಅಂತ ಅಂದರೆ ನಮ್ಮ ಮನೆಯಲ್ಲಿ, ಅಥವಾ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿಯಾಗಿ ನೋಡಿದ್ರೆ ಐ ಹ್ಯಾವ್ ಸೀನ್ ಇನ್ ಮೈ ಆಂಟ್ಸ್ ಹೋಮ್, ಅಂಕಲ್ಸ್ ಹೋಮ್, ನೇಬರ್ಸ್ ಹೋಮ್, ಪಕ್ಕದ ಮನೆಯಲ್ಲಿ ಅಂತ ಎಲ್ಲ ಹೇಳಿ ಬರಿಬೋದು. ಓಕೆ, ವಾಟ್ ಕಲರ್ ಈಸ್ ಇಟ್? ಇಟ್ ಈಸ್ ಬ್ಲ್ಯಾಕ್ ಕಲರ್. ನಾನು ಬರೆದಿರೋದು ಬ್ಲ್ಯಾಕ್ ಕಲರ್. ನೀವು ಯಾವ ಸೈಕಲನ್ನು ನೋಡಿದ್ದೀರಾ ಆ ಕಲರನ್ನು ಇಲ್ಲಿ ಬ್ಲ್ಯಾಕನ್ನು ರೀಪ್ಲೇಸ್ ಮಾಡಿ ಬರೆದ್ರೆ ಆಯಿತು. ಹೂ ಜನರಲಿ ರೈಡ್ಸ್ ಇಟ್? ಯಾರು ಇದನ್ನು ತುಳಿತಾರೆ? ಮೈ ಬ್ರದರ್ ರೈಡ್ಸ್ ಇಟ್. ನಾನಿಲ್ಲಿ ನನ್ನ ಅಣ್ಣ ಈ ಸೈಕಲನ್ನು ಹೊಡಿತಾನೆ ಅಥವಾ ತುಳಿತಾನೆ ಅಂತಂದರೆ ನಿಮ್ಮಲ್ಲಿ ಯಾರು ತುಳಿತಾರೆ ಅದನ್ನು ಬರೆದ್ರೆ ಆಯಿತು. ಮೈ ಸಿಸ್ಟರ್, ಮೈ ಫಾದರ್, ಮೈ ಅಂಕಲ್ ಸೇರಿಸ್ಕೋಬೋದು. ಹ್ಯಾವ್ ಯು ಸೀನ್ ಅ ಟ್ರೈಸೈಕಲ್? ನೀವು ಈ ಒಂದು 3 ಚಕ್ರದ ಗಾಡಿಯನ್ನು ನೋಡಿದ್ದೀರಾ? ಅದಕ್ಕೆ ಎಸ್, ಐ ಹ್ಯಾವ್ ಸೀನ್. 3 ಚಕ್ರದ ಗಾಡಿಗಳು ಅಂತ ಅಂದರೆ ಯಾವುದು ಅಂತಪ್ಪ ಅಂತ ಅಂದರೆ ಆಟೋ ಅಂತ ಹೇಳ್ಬೋದು ಅಲ್ವಾ. ಸೊ ಅಥವಾ ಕೆಲವೊಂದು ಸೈಕಲ್ಗಳಿಗೆ ಫಿಕ್ಸ್ ಮಾಡಿರ್ತಾರಲ್ವ, ಅಲ್ಲೂ ಸಹ ಸಪ್ರೇಟಾಗಿ ಸ್ಟ್ಯಾಂಡ್ ಕೊಟ್ಟು ಸಪ್ರೇಟಾಗಿ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಹೇಳ್ಬೋದು. ಎಸ್, ಐ ಹ್ಯಾವ್ ಸೀನ್. ಒಂದು ವೇಳೆ ನಾನು ನೋಡಿಲ್ಲ ಅಂತ ಅಂದರೆ ನೋ, ಐ ಹ್ಯಾವ್ ನಾಟ್ ಸೀನ್ ಅಂತ ಹೇಳ್ಬಿಟ್ಟು ಬರಿಬೇಕು. ಮತ್ತೊಂದ್ಸಲ ಹೇಳ್ತೀನಿ, ನೋಡಿಲ್ಲ ಅಂತ ಅಂದರೆ ನೋ, ಐ ಹ್ಯಾವ್ ನಾಟ್ ಸೀನ್. ಹ್ಯಾವ್ ಯು ಸೀನ್ ಅ ವೀಲ್ ಚೇರ್? ಚಕ್ರದ ಕುರ್ಚಿ ಇರುತ್ತಲ್ವ, ವೀಲ್ ಚೇರ್, ಅದನ್ನು ನೋಡಿದ್ದೀರಾ ಅಂತಂದರೆ ಎಸ್, ಐ ಹ್ಯಾವ್ ಸೀನ್. ನೋಡಿದರೆ ಎಸ್, ಐ ಹ್ಯಾವ್ ಸೀನ್. ನೋಡಿಲ್ಲ ಅಂತ ಅಂದರೆ ನೋ, ಐ ಹ್ಯಾವ್ ನಾಟ್ ಸೀನ್. ಬೇಕಾದರೆ ಬರೆದು ಕೊಡ್ತೀನಿ. ನೋ, ಐ ಹ್ಯಾವ್ ನಾಟ್ ಸೀನ್ ಅಂತ ಬರೀತೀರಾ. ಓಕೆ, ಫೈನ್. ನೆಕ್ಸ್ಟ್, ಇಲ್ಲಿ ಲಿಸನ್ ಟು ದ ಸೌಂಡ್ ದಟ್ ಯುವರ್ ಟೀಚರ್ ಹ್ಯಾಸ್ ರೆಕಾರ್ಡೆಡ್ ಆನ್ ದ ಮೊಬೈಲ್. ಮೊಬೈಲಲ್ಲಿರುವಂಥ ಸೌಂಡನ್ನು ಕೇಳಿಸ್ಕೊಳ್ಳಿ. ಕ್ಯಾನ್ ಯು ಐಡೆಂಟಿಫೈ ದ ಸೌಂಡ್ಸ್ ಆಫ್ ದ ಡಿಫ್ರೆಂಟ್ ಬೆಲ್ಸ್? ಬೆಲ್ನ ಒಂದು ಸೌಂಡ್ಗಳನ್ನು ಕೇಳಿಸ್ಕೊಂಡು ನೀವು ಐಡೆಂಟಿಫೈ ಮಾಡ್ತೀರಾ ಯಾವ್ದು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್, ರೀಡ್ ದ ವರ್ಡ್ಸ್ ಬಿಲೋ ಈಚ್ ಪಿಕ್ಚರ್. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ರೀಡ್ ಮಾಡಬೇಕಂತೆ, ಓದಬೇಕಂತೆ.
an ant, an axe, an apple, a rat, a cat, a mat, a pan, a man, a cap. ಓಕೆ, ನೆಕ್ಸ್ಟ್ ಇಲ್ಲಿ ದಿಸ್ ಇಂಟ್ರೊಡ್ಯೂಸ್ ಯಂಗ್ ಲರ್ನರ್ಸ್ ಟು ದ ಓವೆಲ್ ಸೌಂಡ್. ಆ ಸೌಂಡನ್ನು, ಎ ಅಲ್ಲ, ಆ ಸೌಂಡನ್ನು ಮಾಡಿದ್ದಾರೆ. ಪ್ಯಾನ್, ಪ್ ಆ ನ್, ಪ್ಯಾನ್. ಓಕೆ, ಮತ್ತೊಂದ್ಸಲ ಹೇಳ್ತೀನಿ. ಪಿ ಅಂತಂದರೆ ಪ್ ಆ ನ್, ಪ್ಯಾನ್. ಓಕೆ, ಸೊ ಇದನ್ನು ಕರೆಕ್ಟಾಗಿ ಹೇಳ್ಕೊಳ್ಳಿ. ನೆಕ್ಸ್ಟ್, write the names of the parts of the bicycle in the given boxes. You may use the help box for the selecting names. ಇಲ್ಲಿ ಸೀಟ್, ಪೆಡಲ್, ವೀಲ್, ಬೆಲ್, ಹ್ಯಾಂಡಲ್, ಕ್ಯಾರಿಯರ್, ಬ್ರೇಕ್ ಅಂತ ಹೇಳ್ಬಿಟ್ಟು ಸೈಕಲ್ನ ಪಾರ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ನೋಡೋಣ. ಒಬ್ವಿಯಸ್ಲಿ ಇದು ಸೀಟ್. ಹಿಂದ್ಗಡೆ ಏನಿಲ್ಲಿ ಮತ್ತೊಂದು ಇನ್ನೊಬ್ರು ಕುತ್ಕೊಂಡು ಹೋಗೋಕ್ಕೆ ಮಾಡಿರ್ತಾರಲ್ವ ಅದು, ಅಥವಾ ಏನಾದರೂ ವಸ್ತು ಇಡಕ್ಕೆ ಮಾಡ್ತಾರಲ್ಲ ಅದಕ್ಕೆ ನಾವು ಕ್ಯಾರಿಯರ್ ಅಂತ ಹೇಳ್ತೀವಿ. ಇಲ್ಲಿ ಬ್ರೇಕನ್ನು ಶೋ ಮಾಡಿದ್ದಾರೆ, ಬ್ರೇಕ್. ಅದಾದಮೇಲೆ ಬ್ಲ್ಯಾಕ್ ಕಲರ್ ಇರೋದು ಹ್ಯಾಂಡಲ್. ನೆಕ್ಸ್ಟ್ ಇಲ್ಲಿ ಬೆಲ್. ನೆಕ್ಸ್ಟ್ ಇದು ವೀಲ್. ಓಕೆ, ಇದು ಏನಿದಿಲ್ವ ಕಾಲಿಂದ ತುಳಿತಾರಲ್ಲ ಅದನ್ನು ಪೆಡಲ್ ಅಂತ ಹೇಳ್ತೀವಿ. ಇಷ್ಟು ಪಾರ್ಟ್ಸ್ ಆಯಿತು. ಓಕೆ, ನೆಕ್ಸ್ಟ್, ಇಮ್ಯಾಜಿನ್ ದಟ್ ಯು ಹ್ಯಾವ್ ಎ ಮ್ಯಾಜಿಕಲ್ ಬೈಸಿಕಲ್, ಡ್ರಾ ಇಟ್ ಇನ್ ದ ಬಾಕ್ಸ್. ನೀವಿಲ್ಲಿ ಒಂದು ನಿಮ್ಮ ಸೈಕಲನ್ನು ಡ್ರಾ ಮಾಡೋಕ್ಕೆ ಪ್ರಯತ್ನ ಪಡಿ. ವಾಟ್ ವುಡ್ ಯು ಡೂ ವಿತ್ ಯುವರ್ ಮ್ಯಾಜಿಕ್ ಬೈಸಿಕಲ್? ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮ್ಯಾಜಿಕ್ ಬೈಸಿಕಲ್ ಅಂತಂದರೆ, ನಾನು ಬರೆದಿದ್ದೀನಿ, ಐ ರೈಡ್ ಎವ್ರಿ ಡೇ. ನಾನು ದಿನ ಇದರೊಳಗಡೆ ಓಡಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರು. ಅಥವಾ ನೀವು ಮತ್ತೆ ಏನಾದರೂ ಸಪ್ರೇಟಾಗಿ ಬರೀಬೇಕು ಅಂತಂದರೆ ನೀವು ಐ ಲೈಕ್ ಟು ಗೋ ಟು ದ ಸ್ಕೂಲ್ ಎವ್ರಿ ಡೇ. ಆಯಿತಾ, ಮ್ಯಾಜಿಕ್ ಬೈಸಿಕಲ್ ಯೂಸ್ ಮಾಡಿಕೊಂಡು ನಾನು ಡೈಲಿ ಅದನ್ನೇ ತೊಗೊಂಡು ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸಸ್. ದ ಚಿಲ್ಡ್ರನ್ ಇನ್ ದ ಪೋಯಮ್ ಹ್ಯಾಸ್ ಎ ರೆಡ್ ಬೈಸಿಕಲ್. ಫಸ್ಟ್ನೇ ಪೋಯಮಲ್ಲಿ ಇತ್ತು ರೆಡ್ ಬೈಸಿಕಲ್, ಐ ಹ್ಯಾವ್ ಎ ರೆಡ್ ಬೈಸಿಕಲ್ ಅಂತ. ದ ಸೌಂಡ್ ಆಫ್ ದ ಬೆಲ್ ಮೇಕ್ಸ್ ಪೀಪಲ್ ಮೂವ್ ಅಸೈಡ್. ಯಾವುದು? ಟ್ರಿನ್ ಟ್ರಿನ್ ಟ್ರಿನ್, ಅದು ಸೌಂಡ್ ಆಫ್ ದ ಬೆಲ್. ಓಕೆ, ದ ಟೈರ್ಸ್ ಆ್ಯಂಡ್ ದ ಪೆಡಲ್ಸ್ ಆರ್ ಬ್ಲ್ಯಾಕ್. ಅದರೊಳಗಡೆ 2 ಬ್ಲ್ಯಾಕ್ ಕಲರ್ ಇದ್ವು, ಒಂದು ಟೈರ್ಸು ಒಂದು ಪೆಡಲ್ಸ್. ಓಕೆ, ಪುಟ್ ರೈಟ್ ಫಾರ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ದ ರಾಂಗ್ ಫಾರ್ ದ ಇನ್ಕರೆಕ್ಟ್ ಸೆಂಟೆನ್ಸ್. ಓಕೆ, ಟ್ರೂ ಆರ್ ಫಾಲ್ಸ್ ಇದು. ದ ಚೈಲ್ಡ್ ಹ್ಯಾಸ್ ಎ ಬ್ಲೂ ಬೈಸಿಕಲ್. ನೋ, ದ ಚೈಲ್ಡ್ ಹ್ಯಾಸ್ ಎ ರೆಡ್ ಬೈಸಿಕಲ್. ಇಟ್ಸ್ ಎ ರಾಂಗ್ ಸ್ಟೇಟ್ಮೆಂಟ್. ದ ಬೆಲ್ ಗೋಸ್ ಟ್ರಿನ್ ಟ್ರಿನ್ ಟ್ರಿನ್. ಎಸ್, it makes the sound of trin trin trin. The child's bicycle is always fast. No. Sometimes fast and sometimes slow. They have mentioned in the poem. ಅಲ್ವಾ, ಕೆಲವೊಮ್ಮೆ ಫಾಸ್ಟಾಗಿ ಹೋಗುತ್ತಂತೆ, ಕೆಲವೊಮ್ಮೆ ಸ್ಲೋ ಆಗಿ ಹೋಗುತ್ತಂತೆ. ಆಲ್ವೇಸ್ ಫಾಸ್ಟ್ ಅಲ್ಲ, ರಾಂಗ್ ಸ್ಟೇಟ್ಮೆಂಟ್. The child needs some water to keep the bicycle moving. No, wrong. Because the child needs some air. ಅಷ್ಟೇ, ಗಾಳಿ ಬೇಕಷ್ಟೇ ಆ ಒಂದು ಟೈರ್ಸ್ಗಳಲ್ಲಿ ತುಂಬಕ್ಕೆ. ರಾಂಗ್ ಸ್ಟೇಟ್ಮೆಂಟ್. The child puts a little helmet while riding the bicycle. Yes, of course. You can see in the picture. ಆ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟ್ ಚಾಪ್ಟರ್ 2ಗೆ ಬರೋಣ. ದಟ್ ಈಸ್ ಪಿಕ್ಚರ್ ರೀಡಿಂಗ್. ಓಕೆ, ಪಿಕ್ಚರ್ ರೀಡಿಂಗಲ್ಲಿ ಇಲ್ಲಿ ಒಂದು ಪಿಕ್ಚರ್, ಬ್ಯೂಟಿಫುಲ್ ಆಗಿರುವಂಥ ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆ ಒಂದು ಪಿಕ್ಚರಲ್ಲಿ ಏನು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು 5 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಫಸ್ಟ್ ಅದನ್ನು ನೋಡೋಣ. ಓಕೆ, ವಾಟ್ ಡು ಯು ಸಿ? ಈ ಪಿಕ್ಚರಲ್ಲಿ ನೀವು ಏನು ನೋಡ್ತಾ ಇದ್ದೀರಾ? ಐ ಸಿ ಚಿಲ್ಡ್ರನ್ ಪ್ಲೇಯಿಂಗ್. ಸಿಂಪಲ್ ಆಗಿ ಕೊಡಿ, ಆಯಿತಾ? ಓಕೆ, ದ ಐ ಸಿ ಚಿಲ್ಡ್ರನ್ ಪ್ಲೇಯಿಂಗ್. ಓಕೆ, ನೆಕ್ಸ್ಟ್, ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪಿಕ್ಚರ್? ಸೊ ಯು ಕ್ಯಾನ್ ಟೋಟಲ್ ಮಾಡಬಹುದು ಎಷ್ಟು ಜನ ಇದ್ದಾರೆ ಅಂತ. 1 2 3 4 5 6 7 8 9 10 11 12 13 14 15. somebody is there 16 ಅಲ್ವಾ? 16 ಜನ ಮಕ್ಕಳು ಈ ಒಂದು ಪಿಕ್ಚರಲ್ಲಿ ಇದ್ದಾರೆ. ಸೊ ನಾನು ಮತ್ತೊಂದು ಸಲ ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 16 and one more boy is there, 17. Okay. There are 17 children. ಬರಿಬೇಕು, there are 17 children. Okay, what are the children doing? They are playing. ಇಷ್ಟೇ ಇದ್ರದ ಆನ್ಸರ್. ಓಕೆ, ನೆಕ್ಸ್ಟ್, ಹೌ ಆರ್ ಚಿಲ್ಡ್ರನ್ ಹ್ಯಾವಿಂಗ್ ಫನ್? ಯಾವ ರೀತಿಯಾಗಿ ಅವರು ಫನ್ ಮಾಡ್ತಾ ಇದ್ದಾರೆ ಅಥವಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಪ್ಲೇಯಿಂಗ್ ಗೇಮ್ಸ್ ಟುಗೆದರ್. ಅವರು ಜೊತೆಗೂಡಿ ಆಟವನ್ನು ಆಟಾಡ್ತಾ ಇದ್ದಾರೆ. ದೇ ಆರ್ ಪ್ಲೇಯಿಂಗ್ ಗೇಮ್ಸ್ ಟುಗೆದರ್. ಓಕೆ, ಟುಗೆದರ್.
ವಾಟ್ ಗೇಮ್ಸ್ ಡೂ ಯು ಪ್ಲೇ? ನೀನು ಯಾವ ಆಟವನ್ನು ಆಡೋಕ್ಕೆ ಇಷ್ಟಪಡ್ತೀಯ ಅಥವಾ ನೀನು ಯಾವ ಆಟವನ್ನು ಆಡ್ತೀಯ ಅಂತಂದರೆ ಐ ಪ್ಲೇ ಹೈಡ್ ಆ್ಯಂಡ್ ಸಿ, ಕಣ್ಣ ಮುಚ್ಚಾಲೆ, ಆ್ಯಂಡ್ ಕ್ರಿಕೆಟ್. ಓಕೆ, ನೀವು ನಿಮ್ಮ ಒಂದು ಆಟಗಳನ್ನು ಬರೀಬಹುದು. ನೆಕ್ಸ್ಟ್ ನೋಡೋಣ, ಲೆಟ್ ಅಸ್ ರೀಡ್, ದಟ್ ಈಸ್ ಔಟ್ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಓಕೆ, ನೆಕ್ಸ್ಟ್, ಇಟ್ ವಾಸ್ ಅ ಹಾಲಿಡೇ. ಅಂದು ರಜಾದಿನ ಆಗಿತ್ತು. ಜೀತ್ ಆ್ಯಂಡ್ ಬಬ್ಲಿ ವರ್ ಪ್ಲೇಯಿಂಗ್. ಜೀತ್ ಮತ್ತು ಬಬ್ಲಿ ಆಟ ಆಡ್ತಾ ಇದ್ರು. ದೇ ಪ್ಲೇಡ್ ಮೆನಿ ಗೇಮ್ಸ್. ಅವರು ಅನೇಕ ಆಟಗಳನ್ನು ಆಡಿದರು. ಬೋತ್ ಆಫ್ ದೆಮ್ ಸ್ಕಿಪ್ಡ್ ದ ರೋಪ್. ಅವರು ಹಗ್ಗ ಜಿಗಿತದ ಒಂದು ಆಟವನ್ನು ಆಡಿದರು, ಇಲ್ಲಿ ಆಡ್ತಾ ಇದ್ದಾರೆ. ದೇ ಪ್ಲೇಡ್ ಹೈಡ್ ಆ್ಯಂಡ್ ಸೀಕ್. ಅವರು ಕಣ್ಣ ಮುಚ್ಚಾಲೆ ಆಟವನ್ನು ಸಹ ಆಡಿದರು. ಬಬ್ಲಿ ಆ್ಯಂಡ್ ಜೀತ್ ಡಿಸೈಡೆಡ್ ಟು ಪ್ಲೇ ಬ್ಯಾಟ್ ಆ್ಯಂಡ್ ಬಾಲ್. ಅಷ್ಟೇ ಅಲ್ಲದೆ ಬಬ್ಲಿ ಮತ್ತು ಜೀತ್ ಬ್ಯಾಟ್ ಬಾಲ್ ಆಟವನ್ನು ಆಡಲು ತೀರ್ಮಾನಿಸಿದ್ರು. ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್. ಜೀತ್ ಚೆಂಡನ್ನು ಎಸೆಯಲು ಸಿದ್ಧನಾದನು. ಜೀತ್ ಥ್ರೂ ದ ಬಾಲ್. ಬಬ್ಲಿ ಹಿಟ್ ದ ಬಾಲ್. ಜೀತ್ ಚೆಂಡನ್ನು ಎಸೆದನು. ಬಬ್ಲಿ ಚೆಂಡನ್ನು ಹೊಡೆದಳು. ದ ಬಾಲ್ ವೆಂಟ್ ಇನ್ ಟು ಮೋಹಿತ್ಸ್ ಗಾರ್ಡನ್. ಆ ಒಂದು ಚೆಂಡಿದೆಯಲ್ಲ ಮೋಹಿತ್ನ ತೋಟದೊಳಗೆ ಹೋಯಿತು. ಬಟ್ ಹಿಸ್ ಹೌಸ್ ವಾಸ್ ಲಾಕ್ಡ್. ಆದರೆ ಅವನ ಮನೆ ಬೀಗ ಹಾಕಲಾಗಿತ್ತು. ದೇ ಕುಡ್ ನಾಟ್ ಫೈಂಡ್ ದ ಬಾಲ್. ಅವರಿಗೆ ಚೆಂಡು ಸಿಗಲೇ ಇಲ್ಲ. ಸೊ ದ ಗೇಮ್ ಸ್ಟಾಪ್. ಆದ್ದರಿಂದ ಆಟ ನಿಂತು ಹೋಯಿತು. ಯಾಕಂತಂದರೆ ಮೋಹಿತ್ ಮನೆ ಬೀಗ ಹಾಕಿತ್ತಲ್ವಾ, ಹಾಗಾಗಿ. ಇಲ್ಲಿ ಕೆಲವೊಂದು ಸೈಟ್ ವರ್ಡ್ಸ್ ಅಂತಂದರೆ ಪದೇ ಪದೇ ಈ ಒಂದು ಚಾಪ್ಟರಲ್ಲಿ ಸಿಕ್ಕಿರುವಂತಹ ಪದೇ ಪದೇ ಕಾಣಬಹುದಾದಂಥ ವರ್ಡ್ಸ್ಗಳು. ದಿಸ್, ಇದು. ಆ ಅಂದರೆ ಒಂದು ಸಿಂಗುಲರನ್ನು ತೋರ್ಸೋಕ್ಕೋಸ್ಕರ ಆ. ಹೌ, ಹೇಗೆ. ಆಲ್ಸೋ, ಕೂಡ. ಅದು ಕೂಡ ಅಂತೀವಲ್ವ, ಕೂಡ. ದೇ, ಅವರು. ಆಫ್ಟರ್, ನಂತರ. ಆ್ಯಂಡ್, ಮತ್ತು. ಆಫ್, ನಾ ಅಥವಾ ರಾ ಅಂತಲೂ ಹೇಳ್ಬೋದು. ಇಲ್ಲಿ ಕೆಲವೊಂದು ನ್ಯೂ ವರ್ಡ್ಸ್ಗಳಿದೆ, ಅದರ ಮೀನಿಂಗ್ ನೋಡೋಣ. ಸ್ಕಿಪ್ಡ್ ಅಂತ ಅಂದರೆ ಹಗ್ಗ ಜಿಗಿತ ಆಡೋದು ಅಲ್ವಾ, ಹಗ್ಗ ಜಿಗಿತ, ಸ್ಕಿಪ್ಪಿಂಗ್ ಅಂತ ಹೇಳ್ತಾರಲ್ವಾ ಅದು. ಥ್ರೂ, ಎಸೆದನು ಅಥವಾ ಎಸೆದಳು ಆಗಿರಬಹುದು. ಈ ಒಂದು ಇದರೊಳಗಡೆ ಥ್ರೂ ಅಂತ ಅಂದರೆ ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್ ಅಂತ ಇತ್ತಲ್ವಾ, ಅದು ಥ್ರೂ. ಜೀತ್ ಥ್ರೂ ದ ಬಾಲ್, ಎಸೆದನು. ಕೋರ್ಟ್ ಯಾರ್ಡ್, ಮನೆಯ ಒಂದು ಅಂಗಳ, ಮನೆಯ ಮುಂದೆ ಏನು ಅಂಗಳ ಇರುತ್ತಲ್ವ, ಆಟ ಆಡ್ತಾರಲ್ವ ಅದು. ಗ್ಯಾದರ್ಡ್, ಒಟ್ಟುಗೂಡಿದ್ರು. ಬ್ರಾಟ್, ತಂದರು. ಪಿಕ್ಡ್, ಎತ್ತಿಕೊಂಡರು ಅಥವಾ ಆಯ್ಕೆ ಮಾಡಿದರು. ದೇರ್ ಆರ್ ಸೋ ಮೆನಿ ವರ್ಡ್ಸ್ ದೇ ಹ್ಯಾವ್ ನಾಟ್ ಈ ಒಂದು ಪಾಠದಲ್ಲಿ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಕೋರ್ಟ್ ಯಾರ್ಡ್ ಅನ್ನೋದು ಬಂದಿಲ್ಲ. ಸೊ ಗ್ಯಾದರ್ಡ್ ಅನ್ನೋದು ಸಹ ಬಂದಿಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಫೈನ್ ಅಲ್ವಾ. ಸೊ ಪಿಕ್ಡ್ ಅನ್ನೋದನ್ನು ಬಂದಿಲ್ಲ ಅಂದ್ಕೊಂಡಿದ್ದೀನಿ. ಬ್ರಾಟ್ ಅನ್ನೋದನ್ನು ಸಹ ನನಗಂತೂ ಎಲ್ಲೂ ಕಾಣಿಸ್ತಾ ಇಲ್ಲ. ಓಕೆ, ಸೊ ಕೆಲವೊಂದು ಬಂದಿಲ್ಲ, ಬಟ್ ನ್ಯೂ ವರ್ಡ್ಸ್ ಅದನ್ನು ನಾವು ಪಾಠ ಮಾಡ್ತಿರುವಾಗ ನಾವು ಅದನ್ನು ವರ್ಡ್ ಯೂಸ್ ಮಾಡಬಹುದು, ಈ ವರ್ಡ್ಸ್ಗಳನ್ನು. ಓಕೆ, ಅವರು ಆಟ ಆಡ್ತಾಯಿದ್ರು ಎಲ್ಲಿ, ಕೋರ್ಟ್ ಯಾರ್ಡ್ರಲ್ಲಿ, ಮನೆಯ ಮುಂಭಾಗದಲ್ಲಿ ಆಟ ಆಡ್ತಾಯಿದ್ರು. ಗ್ಯಾದರ್ಡ್, ಅವರಿಬ್ಬರು ಜೊತೆಗೂಡಿದ್ರು ಅಂತ ಹೇಳ್ಬೋದು. ಬ್ರಾಟ್, ಅವ್ರು ತಂದರು, ಬ್ಯಾಟ್ ಬಾಲನ್ನು ತಂದರು ಅಂತಲೂ ಹೇಳ್ಬೋದು. ಓಕೆ, ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್, ಓಕೆ ನೆಕ್ಸ್ಟ್ ಪೇಜಲ್ಲಿದೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಪೇಜಲ್ಲಿ ಎಲ್ಲಾದರೂ ಆ ವರ್ಡ್ಸ್ಗಳು ಬರ್ಬೋದು, ನೋಡೋಣ. ಬಬ್ಲಿ ನ್ಯೂ ಹೌ ಟು ಮೇಕ್ ಅ ಬಾಲ್. ಬಬ್ಲಿಗೆ ಚೆಂಡು ಹೇಗೆ ಮಾಡಬೇಕಂತ ಹೇಳಿಬಿಟ್ಟು ತಿಳಿದಿತ್ತು. ಯಾಕೆ ಅಂತಂದರೆ ಚೆಂಡು ಮೋಹಿತ್ ಗಾರ್ಡನಲ್ಲಿ ಕಳೆದು ಹೋಗಿತ್ತಲ್ವಾ. ದೇ ಗಾಟ್ ಅ ಫ್ಯೂ ರ್ಯಾಕ್ಸ್, ಪೇಪರ್ ಆ್ಯಂಡ್ ಊಲ್. ಅವರು ಕೆಲವು ಹಳೆಯ ಬಟ್ಟೆಯ ತುಂಡುಗಳು, ರ್ಯಾಕ್ಸ್ ಅಂತಂದರೆ ಹಳೆಯ ಬಟ್ಟೆಯ ತುಂಡುಗಳು, ಪೇಪರ್ ಕಾಗದ ಮತ್ತು ಊಲ್ ಉಣ್ಣೆಯನ್ನು ತಂದರು. ಬಬ್ಲಿ ಆಲ್ಸೋ ಬ್ರಾಟ್, ಬಂತು ನೋಡ್ರಿ ಬ್ರಾಟ್ ಅನ್ನೋ ವರ್ಡು, ಅಲ್ಲಿ ಹಿಂದಿನ ಒಂದು ಪೇಜಲ್ಲಿ ಇರಲಿಲ್ಲ, ಇಲ್ಲಿದೆ. ಬ್ರಾಟ್ ಅ ಪೀಸ್ ಆಫ್ ಸ್ಟ್ರಿಂಗ್. ಬಬ್ಲಿ ಒಂದು ದಾರದ ತುಂಡನ್ನು ತಂದಳು. ಶಿ ರೋಲ್ಡ್ ರ್ಯಾಕ್ಸ್, ಪೇಪರ್ ಆ್ಯಂಡ್ ವೂಲ್ ಟು ಮೇಕ್ ಎ ಬಾಲ್. ಅವಳು ಹಳೆಯ ಬಟ್ಟೆಯ ತುಂಡುಗಳು, ಕಾಗದ ಮತ್ತು ಉಣ್ಣೆಯನ್ನು ಸುತ್ತಿ ಒಂದು ಚೆಂಡನ್ನು ಮಾಡಿದಳು. ನೆಕ್ಸ್ಟ್, ದೆನ್ ಶಿ ಟೈಡ್ ದ ಬಾಲ್ ವಿತ್ ಎ ಸ್ಟ್ರಿಂಗ್. ನಂತರ ಅವಳು ಆ ಚೆಂಡನ್ನು ದಾರದಿಂದ ಕಟ್ಟಿ ಬಿಗಿಗೊಳಿಸಿದಳು. ದೇ ಲೈಕ್ ದ ನ್ಯೂ ಬಾಲ್ ಆ್ಯಂಡ್ ದ ಗೇಮ್ ಸ್ಟಾರ್ಟೆಡ್ ಅಗೇನ್. ಅವರಿಗೆ ಹೊಸ ಚೆಂಡು ತುಂಬ ಇಷ್ಟ ಆಯಿತು, ಆಟ ಮತ್ತೆ ಪ್ರಾರಂಭವಾಯಿತು. ನೆಕ್ಸ್ಟ್ ಲಾಸ್ಟ್ ಪ್ಯಾರದಲ್ಲಿ ನೋಡೋಣ. ದಿಸ್ ಟೈಮ್ ಬಬ್ಲಿ ಪಿಕ್ಡ್ ದ ಬಾಲ್. ಪಿಕ್ಡ್ ಬಂತು ನೋಡಿ. ದಿಸ್ ಟೈಮ್ ಬಬ್ಲಿ ಪಿಕ್ಡ್ ದ ಬಾಲ್. ಈಗ ಬಬ್ಲಿ ಚೆಂಡನ್ನು ಎಸೆದಳು.
ಚೆಂಡನ್ನು ತೆಗೆದುಕೊಂಡ್ಳು. ಜೀತ್ ಪಿಕ್ಡ್ ದ ಬ್ಯಾಟ್, ಜೀತ್ ಬ್ಯಾಟನ್ನು ತೆಗೆದುಕೊಂಡ. ಬಬ್ಲಿ ಥ್ರೂ ದ ಬಾಲ್, ಬಬ್ಲಿ ಈಗ ಚೆಂಡನ್ನು ಎಸೆದಳು. ಜೀತ್ ಹಿಡ್ ದ ಬಾಲ್ ಹಾರ್ಡ್, ಜೀತ್ ಚೆಂಡನ್ನು ಬಲವಾಗಿ ಹೊಡೆದನು. ದ ಬಾಲ್ ಓಪನ್ಡ್ ಅಪ್ ಆ್ಯಂಡ್ ಸ್ಕ್ಯಾಟರ್ಡ್ ಇನ್ ದ ಏರ್. ಅಷ್ಟೇ ಅಲ್ಲದೆ ಅವನ ಒಂದು ಹೊಡೆತಕ್ಕೆ ಚೆಂಡು ಬಿಚ್ಚಿಕೊಂಡು ಅದರೊಳಗಿನ ವಸ್ತುಗಳು ಗಾಳಿಯಲ್ಲಿ ಚದರಿದವು. ಗಾಳಿಯಲ್ಲಿ ಚದರಿದವು. ಬಂಪ್ಲಿ ಜಂಪ್ಡ್, ನೀವು ನೋಡ್ಬೋದು ಪಿಕ್ಚರಲ್ಲಿ, ಬಂಪ್ಲಿ ಜಂಪ್ಡ್ ಆ್ಯಂಡ್ ಕಾಟ್ ಎ ಪೀಸ್ ಆಫ್ ರ್ಯಾಗ್. ಬಬ್ಲಿ ಜಂಪ್ ಮಾಡಿದ್ಲು, ಜಿಗಿದ್ಲು, ಒಂದು ಬಟ್ಟೆಯ ತುಂಡನ್ನು ಹಿಡಿದ್ಲು. ಶೀ ಜಂಪ್ಡ್ ಆ್ಯಂಡ್ ಶೌಟೆಡ್ ಔಟ್ ಔಟ್. ಅಷ್ಟೇ ಅಲ್ಲದೆ ಆ ಒಂದು ಬಟ್ಟೆಯ ತುಂಡನ್ನು ಹಿಡಿದು ಅವಳು ಜೋರಾಗಿ ಕೂಗಿದ್ಲು, ಔಟ್ ಔಟ್ ಅಂತ ಹೇಳಿಬಿಟ್ಟು. ಯಾಕೆಂತಂದರೆ ಬಾಲ್ ಸಿಕ್ಕಿಲ್ಲ, ಆ ಒಂದು ರ್ಯಾಗಿನ ಒಂದು ತುಂಡು ಸಿಕ್ತಲ್ವಾ, ಅದು ಸಿಕ್ಕ ತಕ್ಷಣ ಅವಳು ಔಟ್ ಔಟ್ ಅಂತ ಹೇಳಿಬಿಟ್ಟು ಹೇಳಿದ್ಲು. ಓಕೆ, ಬನ್ನಿ ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನನ್ನು ನೋಡೋಣ. ಓಕೆ, ಫಸ್ಟ್ ಕ್ವಶನ್, ಔಟ್ನ ಒಂದು ಭಾಗದಲ್ಲಿ ಫಸ್ಟ್ ಕ್ವಶನನ್ನು ನೋಡೋಣ. ವಾಟ್ ಗೇಮ್ಸ್ ಡೂ ಯು ಲೈಕ್ ಟು ಪ್ಲೇ ವಿತ್ ಯುವರ್ ಫ್ರೆಂಡ್ಸ್? ವಾಟ್ ಗೇಮ್ಸ್ ಡೂ ಯು ಲೈಕ್ ಟು ಪ್ಲೇ ವಿತ್ ಯುವರ್ ಫ್ರೆಂಡ್ಸ್? ನೀನು ಯಾವ ಒಂದು ಆಟಗಳನ್ನು ನಿನ್ನ ಫ್ರೆಂಡ್ಸ್ ಜೊತೆಗೆ ಆಡಲು ಇಷ್ಟಪಡ್ತೀಯ ಅಂತಂದರೆ ದ ಆನ್ಸರ್ ಈಸ್ ಐ ಲೈಕ್ ಟು ಪ್ಲೇ ಕ್ರಿಕೆಟ್ ಆರ್ ಹೈಡ್ ಆ್ಯಂಡ್ ಸೀಕ್. ಕಣ್ಣ ಮುಚ್ಚಾಲೆ ಆಟ ಅಥವಾ ಕ್ರಿಕೆಟನ್ನು ಆಡೋಕ್ಕೆ ನಾನು ಇಷ್ಟಪಡ್ತೇನೆ. ಹ್ಯಾವ್ ಯು ಪ್ಲೇಡ್ ಬ್ಯಾಟ್ ಆ್ಯಂಡ್ ಬಾಲ್? ನೀವು ಬ್ಯಾಟ್ ಆ್ಯಂಡ್ ಬಾಲನ್ನು ಆಟ ಆಡಿದೆಯಾ? ಎಸ್, ಐ ಹ್ಯಾವ್ ಪ್ಲೇಡ್ ಬ್ಯಾಟ್ ಆ್ಯಂಡ್ ಬಾಲ್. ಒಂದು ವೇಳೆ ನಾನು ಆಟ ಆಡಿದರೆ ಬ್ಯಾಟ್ ಆ್ಯಂಡ್ ಬಾಲ್, ಐ ಹ್ಯಾವ್ ಪ್ಲೇಡ್ ಅಂತ ಹೇಳ್ತೀರಾ. ಒಂದು ವೇಳೆ ಆಟ ಆಡಿಲ್ಲ ಅಂತಂದರೆ ನೋ, ನಾವು ಕೇಳಬೇಕು ಎಲ್ಲ ಮಕ್ಕಳ ಹತ್ರ. ಓಕೆ, ನೋ, ಐ ಹ್ಯಾವ್ ನಾಟ್ ಪ್ಲೇಡ್ ಬ್ಯಾಟ್ ಆ್ಯಂಡ್ ಬಾಲ್ ಅಂತ ಬರೀತೀರಾ. ಓಕೆ, ಮೂರನೇ ಕ್ವಶನ್ ಇದೆ. ಮೂರನೇ ಕ್ವಶನ್, ಬಬ್ಲಿ ಮೇಡ್ ಅ ಬಾಲ್ ಯೂಸಿಂಗ್ ಎ ಫ್ಯೂ ರ್ಯಾಕ್ಸ್, ಪೇಪರ್, ಊಲ್ ಆ್ಯಂಡ್ ಸ್ಟ್ರಿಂಗ್. ಅಲ್ವಾ, ಬಬ್ಲಿ ಕೆಲವೊಂದು ಹಳೆಯ ಬಟ್ಟೆಯ ತುಂಡುಗಳನ್ನು, ಕಾಗದವನ್ನು, ಉಣ್ಣೆಯನ್ನು ಮತ್ತು ದಾರದ ತುಂಡನ್ನು ಬಳಸಿಬಿಟ್ಟು ಒಂದು ಬಾಲನ್ನು ಮಾಡಿದ್ಲು. ಹ್ಯಾವ್ ಯು ಟ್ರೈ ಟು ಪ್ಲೇ ಎ ಗೇಮ್ ಯೂಸಿಂಗ್ ದ ಥಿಂಗ್ಸ್ ಅರೌಂಡ್ ಯು? ನಿಮ್ಮ ಒಂದು ಅಕ್ಕಪಕ್ಕದ ವಸ್ತುಗಳನ್ನು ತಗೊಂಡು ನೀವು ಯಾವತ್ತಾದರೂ ಆಟ ಆಡಿದ್ದೀರಾ? ವಾಟ್ ಡಿಡ್ ಯು ಪ್ಲೇ? ನೇಮ್ ದ ಥಿಂಗ್ಸ್ ದಟ್ ಯು ಯೂಸ್ ಟು ಪ್ಲೇ, ಟಾಕ್ ಅಬೌಟ್ ಇಟ್ ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಎಸ್, ಐ ಮೇಡ್ ಎ ಪೇಪರ್ ಬಾಲ್ ಆ್ಯಂಡ್ ಪ್ಲೇಡ್. ಬಹಳ ಸಲ ನಾವು ಮಾಡಿದ್ದೀವಿ, ಪೇಪರನ್ನು ಸುತ್ತಬಿಟ್ಟು ಅದನ್ನೇ ಬಾಲ್ ಮಾಡಿಕೊಂಡು ಆಟ ಆಡಿದ್ದೀವಲ್ವಾ. ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ರೀಡ್ ದ ಪೇಜಸ್ 10 to 11 ಆಫ್ ದ ಸ್ಟೋರಿ ಅಗೇನ್ ಆ್ಯಂಡ್ ನಂಬರ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇನ್ ದೇರ್ ಕರೆಕ್ಟ್ ಆರ್ಡರ್. ಇಲ್ಲಿ ಸ್ಟೋರಿಯನ್ನು ಕರೆಕ್ಟಾಗಿ ಇದು ಮಾಡಿಬಿಟ್ಟು ಮತ್ತೆ ನಂಬರನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಜೀತ್ ಗಾಟ್ ರೆಡಿ ಟು ಥ್ರೋ ದ ಬಾಲ್ ಅಲ್ವಾ. ನೆಕ್ಸ್ಟ್, ಜೀತ್ ಥ್ರೂ ದ ಬಾಲ್, ಅವನಿಗೆ ಎಸೆದನು. ನೆಕ್ಸ್ಟು, ಬಬ್ಲಿ ಹಿಟ್ ದ ಬಾಲ್. ನೆಕ್ಸ್ಟ್, ಫೋರ್ತ್ ಒನ್, ದ ಬಾಲ್ ವೆಂಟ್ ಇನ್ ಟು ಮೋಹಿತ್ ಗಾರ್ಡನ್. ನೆಕ್ಸ್ಟ್, ದೇ ಲಾಸ್ಟ್ ದ ಬಾಲ್. ಓಕೆ, ನಾವು 3, 2, 4, 1, 5 ಈ ರೀತಿಯಾಗಿ ಇದು ಮಾಡಿಬಿಟ್ಟು ಆನ್ಸರನ್ನು 1, 2, 3 ಅದನ್ನು ಕ್ರಮಾನುಗತವಾಗಿ ಬರಿಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, ರೀಡ್ ದ ವರ್ಡ್ಸ್ ಬಿಲೋ ಈಚ್ ಪಿಕ್ಚರ್. ಆನ್ ಎಗ್, ಆನ್ ಎಂಜಿನ್, ಆನ್ ಎಲಿಫೆಂಟ್, ಅ ಪೆನ್, ಅ ಪೆನ್ಸಿಲ್, ಅ ಬೆಲ್, ಅ ಕೆಟಲ್, ಅ ಹೆನ್, ಅ ವೆಲ್. ಹಿಂದಿನ ಒಂದು ಪೇಜಲ್ಲಿ ಆ ಇದ್ದರೆ ಅನ್ನೋ ಸೌಂಡನ್ನು ಮಾಡಿ ನಾವು ಪ್ಯಾನ್ ಆ ರೀತಿಯಾಗಿ ಓದಿದ್ವಿ. ದಿಸ್ ಇಂಟ್ರೊಡ್ಯೂಸ್ ಯಂಗ್ ಲರ್ನರ್ಸ್ ಟು ಬಿ ದ ಓವೆಲ್ ಇ ಸೌಂಡ್ ಆಸ್ ಇನ್ ಪೆನ್, PEN, ಪೆನ್. ಓಕೆ, ಆ ಸೌಂಡ್. ಓಕೆ, ಅಲ್ಲಿ ಆ ಸೌಂಡನ್ನು ಓದಿದ್ವಿ. ರೀಡ್ ದ ಸ್ಟೋರಿ ಔಟ್ ಅಗೇನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರೈಟ್ ದ ನೇಮ್ಸ್ ಆಫ್ ದ ಚಿಲ್ಡ್ರನ್ ಇನ್ ದ ಸ್ಟೋರಿ. ನಾವು ನೇಮ್ಸ್ ಬರೆದ್ರೆ ಆಯಿತು. ಜೀತ್, ಬಬ್ಲಿ, ಮೋಹಿತ್, 3 ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಬ್ಲಿ, ಮೋಹಿತ್, ಜೀತ್ ಅಂತಲೂ ಬರಿಬೋದು. ನೆಕ್ಸ್ಟ್, ರೈಟ್ ದ ಐಟಮ್ಸ್ ದಟ್ ದ ಚಿಲ್ಡ್ರನ್ ಯೂಸ್ ಟು ಮೇಕ್ ಎ ಬಾಲ್. ಏನೇನು ಐಟಮ್ಸನ್ನು ಯೂಸ್ ಮಾಡಿದ್ರು ಬಾಲ್ ಮಾಡೋಕ್ಕೆ ಅಂತಂದರೆ ರ್ಯಾಕ್ಸ್, ಪೇಪರ್, ಊಲ್, ಸ್ಟ್ರಿಂಗ್. ನೆಕ್ಸ್ಟ್, ರೈಟ್ ದ ಆಪೋಸಿಟ್ ವರ್ಡ್ಸ್. ಇಲ್ಲಿ ಆಪೋಸಿಟ್ ವರ್ಡ್ಸ್, ಅಪ್, ಆಪೋಸಿಟ್ ವರ್ಡ್ ಇಸ್ ಡೌನ್, ಮೇಲೆ ಕೆಳಗೆ, ಇನ್, ಔಟ್, ಒಳಗೆ ಹೊರಗೆ, ಓಪನ್, ಕ್ಲೋಸ್, ತೆರೆ, ಮುಚ್ಚು, ಫ್ಯಾಟ್, ದಪ್ಪ, ಥಿನ್, ತೆಳುವಾಗಿರುತ್ತಿರಲ್ಲ ಅವ್ರನ್ನ, ಹಾಟ್, ಬಿಸಿ, ತಣ್ಣನೆರದು, ಕೋಲ್ಡ್, ಸ್ಮಾಲ್, ಚಿಕ್ಕದು, ದೊಡ್ಡದು, ಬಿಗ್. ಓಕೆ, ನೆಕ್ಸ್ಟ್, ಜಾಯಿನ್ ದಟ್ ಸೆಂಟೆನ್ಸಸ್ ಯೂಸಿಂಗ್ ದ ಆ್ಯಂಡ್ ರೈಟ್ ಇಟ್ ಇನ್ ದ ಗಿವನ್ ಸ್ಪೇಸ್ ಒನ್ ಹ್ಯಾಸ್ ಡನ್ ಫಾರ್ ಯು. ಇಲ್ಲಿ ಆ್ಯಂಡ್ ಅನ್ನೋದನ್ನು ಯೂಸ್ ಮಾಡಿಬಿಟ್ಟು ಸೆಂಟೆನ್ಸನ್ನು ಒಂದು ಮಾಡಬೇಕಂತೆ. ಸುರೇಶ್ ವೆಂಟ್ ಟು ದ ಸ್ಕೂಲ್, ಗೋಪಾಲ್ ವೆಂಟ್ ಟು ದ ಸ್ಕೂಲ್. ಅವರಿಬ್ಬರು ವೆಂಟ್ ಟು ದ ಸ್ಕೂಲ್, ಇಬ್ಬರೂ ಸ್ಕೂಲಿಗೆ ಹೊರಟರು ಅಂತ ಅಂದಾಗ ಸುರೇಶ್ ಆ್ಯಂಡ್ ಗೋಪಾಲ್ ಎರಡೆರಡು ಸಲ ಬರೆಯೋದನ್ನು ತಪ್ಸಕ್ಕೆ ವಿಲ್ ಯೂಸ್ ದ ಆ್ಯಂಡ್ ಹಿಯರ್. ಸುರೇಶ್ ಆ್ಯಂಡ್ ಗೋಪಾಲ್ ವೆಂಟ್ ಟು ದ ಸ್ಕೂಲ್. ಐ ಲೈಕ್ ಟು ಈಟ್ ಮ್ಯಾಂಗೋಸ್, ಐ ಲೈಕ್ ಟು ಈಟ್ ಗ್ರೇಪ್ಸ್. ನನಗೆ ಮ್ಯಾಂಗೋ ತಿನ್ನೋಕ್ಕೂ ಇಷ್ಟ, ಗ್ರೇಪ್ಸ್ ತಿನ್ನೋಕ್ಕೂ ಇಷ್ಟ ಅಂತಂದರೆ ಒಂದೇ ಹೇಳ್ಬೋದು, ನನಗೆ ಮ್ಯಾಂಗೋನು ಮತ್ತು ಗ್ರೇಪ್ಸ್ ಎರಡನ್ನೂ ತಿನ್ನೋಕ್ಕಿಷ್ಟ ಅಂತ ಹೇಳ್ಬಿಟ್ಟು ಬರಿಬೋದಲ್ಲ. ಐ ಲೈಕ್ ಟು ಈಟ್ ಮ್ಯಾಂಗೋಸ್ ಆ್ಯಂಡ್ ಗ್ರೇಪ್ಸ್. ಓಕೆ, ನೆಕ್ಸ್ಟ್,
ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ದ ಡಾಗ್ ಸ್ಯಾಟ್ ಆನ್ ದ ಮ್ಯಾಟ್. ಇಬ್ಬರು ಮ್ಯಾಟ್ ಮೇಲೆ ಮಲಗಿದ್ದಾರೆ. ಯಾರ್ಯಾರು? ಕ್ಯಾಟ್ ಮತ್ತು ಡಾಗ್. ದ ಕ್ಯಾಟ್ ಆ್ಯಂಡ್ ದ ಡಾಗ್ ಸ್ಯಾಟ್ ಆನ್ ದ ಮ್ಯಾಟ್. ಕುತ್ಕೊಂಡಿದ್ದಾರೆ. ಓಕೆ, ಮಲಗಿಲ್ಲ. ಸ್ಯಾಟ್ ಆನ್ ದ ಮ್ಯಾಟ್, ಕುತ್ಕೊಂಡಿದ್ದಾರೆ. ದಿಸ್ ಬಾಲ್ ಹ್ಯಾಸ್ ಯೆಲ್ಲೋ ಡಾಟ್ಸ್ ಆನ್ ಇಟ್. ದಿಸ್ ಬಾಲ್ ಆಲ್ಸೋ ಹ್ಯಾಸ್ ಗ್ರೀನ್ ಡಾಟ್ಸ್ ಆನ್ ಇಟ್. ಯೆಲ್ಲೋ ಕಲರು ಇದೆಯಂತೆ ಡಾಟ್ಸ್ಗಳು, ಗ್ರೀನ್ ಕಲರು ಇದೆಯಂತೆ. ದಿಸ್ ಬಾಲ್ ಹ್ಯಾಸ್ ಯೆಲ್ಲೋ ಆ್ಯಂಡ್ ಗ್ರೀನ್ ಡಾಟ್ಸ್ ಆನ್ ಇಟ್. ದೇರ್ ಆರ್ ಟೇಬಲ್ಸ್ ಇನ್ ಮೈ ಕ್ಲಾಸ್ ರೂಮ್. ದೇರ್ ಆರ್ ಚೇರ್ಸ್ ಇನ್ ಮೈ ಕ್ಲಾಸ್ ರೂಮ್. ಟೇಬಲ್ಸು ಇದೆ, ಚೇರ್ಸು ಇದೆ. ಸೊ ಎರಡನ್ನೂ ಒಟ್ಟಿಗೆ ಮಾಡೋಣ. ದೇರ್ ಆರ್ ಟೇಬಲ್ಸ್ ಆ್ಯಂಡ್ ಚೇರ್ಸ್ ಇನ್ ಮೈ ಕ್ಲಾಸ್ ರೂಮ್. ಓಕೆ, ಇಲ್ಲಿ ಚೂಸ್ ಅ ಪಾರ್ಟ್ನರ್, ಇಮ್ಯಾಜಿನ್ ಯು ಬೋತ್ ಆರ್ ಬಬ್ಲಿ ಆ್ಯಂಡ್ ಜೀತ್ ಅಂದ್ಕೊಳ್ಳಿ. ಎನ್ಯಾಕ್ಟ್ ದ ಸ್ಟೋರಿ, ಈ ಒಂದು ಸ್ಟೋರಿಯನ್ನು ಎನ್ಯಾಕ್ಟ್ ಮಾಡಿ ಅಂತಂದರೆ ಆ ರೀತಿಯಾಗಿ ಸೇಮ್ ಆ್ಯಕ್ಟಿಂಗ್ ಮಾಡಿ ಬಾಲ್ ಆ್ಯಂಡ್ ಬ್ಯಾಟ್ ಆಟ ಆಡ್ದಿರೋದನ್ನು ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಡೈಲಾಗ್ಸ್ ಏನಿರುತ್ತೆ ಅಂತ ಅಂದರೆ, ಜೀತ್ ಲೆಟ್ಸ್ ಪ್ಲೇ ಬ್ಯಾಟ್ ಆ್ಯಂಡ್ ಬಾಲ್ ಅಂತ ಹೇಳ್ತಾರೆ. ಬಬ್ಲಿ ಓಕೆ ಐ ವಿಲ್ ಬ್ಯಾಟ್. ಇಲ್ಲಿ ಜೀತ್ ಐ ವಿಲ್ ಥ್ರೋ ದ ಬಾಲ್. ಬಬ್ಲಿ ಹುರ್ರೇ ಅಂತ ಸಿಂಪಲ್ ಆಗಿರುವಂತಹ ಒಂದು ಕಾನ್ವರ್ಸೇಷನನ್ನು ಬರೆದ್ರು ನಡೆಯುತ್ತೆ. ನೆಕ್ಸ್ಟನ್ನು ನೋಡೋಣ. ಇಲ್ಲಿ ಆಸ್ಕ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಪೇರೆಂಟ್ಸ್ ಟು ಟೆಲ್ ಯು ಅಬೌಟ್ ಅ ಗೇಮ್ ದಟ್ ದೇ ಹ್ಯಾಡ್ ಪ್ಲೇಡ್ ಇನ್ ದರ್ ಚೈಲ್ಡ್ಹುಡ್. ಅವರ ಒಂದು ಬಾಲ್ಯದಲ್ಲಿ ಅವರು ಯಾವ ಆಟವನ್ನು ಆಡಿದ್ರು ಅಂತ ಕೇಳಿ. ಫೈಂಡ್ ಔಟ್ ಅಬೌಟ್ ಇಟ್ ಇನ್ ಡೀಟೇಲ್ ಆಗಿ ಕೇಳಿ. ದ ನೆಕ್ಸ್ಟ್ ಡೇ ಸ್ಪೀಕ್ ಅಬೌಟ್ ಇಟ್ ಇನ್ ದ ಕ್ಲಾಸ್ ರೂಮ್. ಬಂದು ಕ್ಲಾಸಲ್ಲಿ ಹೇಳಿ ಅಂತ ಹೇಳಿ. ಮೈ ಗ್ರ್ಯಾಂಡ್ ಫಾದರ್ ಪ್ಲೇಡ್ ಕೈಟ್ ಫ್ಲೈಯಿಂಗ್ ಇನ್ ಹಿಸ್ ಚೈಲ್ಡ್ಹುಡ್. ಅವರ ಒಂದು ಬಾಲ್ಯದಲ್ಲಿ ಅವರು ಗಾಳಿಪಟವನ್ನು ಅವ್ರ ಫ್ರೆಂಡ್ಸ್ ಜೊತೆಗೆ ಹಾರಿಸ್ತಿದ್ರಂತೆ. ಹಿ ಪ್ಲೇಡ್ ವಿತ್ ಹಿಸ್ ಫ್ರೆಂಡ್ಸ್. ಅವ್ರ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಿದ್ರಂತೆ. ಆ್ಯಂಡ್ ಎಂಜಾಯ್ಡ್ ಇಟ್. ಬಹಳ ಸಂತೋಷವಾಗಿ, ಬಹಳ ಖುಷಿಯಾಗಿ ಆಟ ಆಡ್ತಿದ್ರಂತೆ. ಸೊ ಇಲ್ಲಿವರೆಗೆ ನಾವು ಈ ಒಂದು 2ನೇ ತರಗತಿಯ ಇಲ್ಲಿ ನೋಡಬಹುದು ಫನ್ ವಿತ್ ಫ್ರೆಂಡ್ಸಲ್ಲಿ ಮೈ ಬೈಸಿಕಲನ್ನು ನೋಡಿದ್ವಿ ಮತ್ತು ಪಿಕ್ಚರ್ ರೀಡಿಂಗನ್ನು ಕಂಪ್ಲೀಟಾಗಿ ನಾವು ಫಿನಿಷ್ ಮಾಡಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.